ಏನೋ ನಿಂಗೆ ಬುದ್ಧಿ ಇಲ್ಲ ಅಂದರೆ ದನ ಕಾಯಕ್ಕೆ ಹೋಗು ಅಂತ ಹೇಳ್ತಿದ್ರು. ಅದೊಂದು ಬೈಗಳ ಥರ ಮಾಡಿಬಿಟ್ರು. ವಾಸ್ತವದಲ್ಲಿ ಅಲ್ಲ, ದನ ಕಾಯ್ತಿರೋರೇ ನಿಜವಾದ ಬುದ್ಧಿವಂತರಾಗೋದು, ಬೆಳಗೋದು. ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ಏನಾದ್ರು ಒಂದು ಪಾಪ ಮಾಡಿಬಿಟ್ಟಿದ್ದೀವಿ ಇವತ್ತು, ತಪ್ಪ ಪರಿಹಾರ ಆಗಬೇಕು ಅಂದರೆ ಬೆಳಗಿನ ಸಂಜೆ ತನಕ ಗವಾನುಗಮನ ಅಂತ, ಗೋವಿನ ಜೊತೆ ಅದನ್ನು ಮೇಯಿಸ್ತಾ ಇರೋ, ನಿನ್ನ ಆವತ್ತಿನ ಪಾಪ ಮಾಡಿದ್ದು ಯಾವುದೋ ಪಾಪ ಕಳೆದೋಯ್ತು. ನಿಂತ ಗೋವುಗಳನ್ನ ಸಾಕೋದ್ರಿಂದ ಏನು ಗೊತ್ತೇ, 21 ತಲೆಮಾರು ಕಾಪಾಡುತ್ತೆ. ನಾವು ನಮ್ಮ ಹಿಂದಿನ 10 ತಲೆಮಾರಿನವರು, ನಮ್ಮ ಮುಂದಿನ 10 ತಲೆಮಾರಿನವರು ಏನೇ ಪಾಪಗಳಿದ್ರು ಪರಿಹಾರ ಮಾಡಿ ಎಲ್ರಿಗೂ ಸದ್ಗತಿ ಕೊಡುತ್ತೆ. ಮುಂದಿನ ಒಳ್ಳೊಳ್ಳೆ ಸಂತಾನ ಬೆಳೆಸುತ್ತೆ. ಹಿಂದಿನವರು ದುರ್ಗತಿಗೆ ಹೋಗಿದ್ರೆ ಅವ್ರಿಗೆಲ್ಲ ಸದ್ಗತಿ ಉಂಟಾಗುತ್ತೆ ನಾವು ಮಾಡೋ ಸೇವೆ. ಭಾರತೀಯರ ಧರ್ಮ ಸಾಧನ ಯಾವುದಪ್ಪ ಅಂದರೆ ಗೋಧನ. 24 ಲಕ್ಷ ಜೀವರಾಶಿ ಇದೆ. ಯಾವುದಕ್ಕಾದರೂ ಅದರ ಮೂತ್ರ ಮತ್ತು ಪುರುಷಗಳ ಇವುಗಳನ್ನು ಮಲಗಳನ್ನು ಪವಿತ್ರ ಅಂತ ಎಲ್ಲರೂ ಭಾವಿಸಿದಾರ. ಯಾವುದೇ ಗ್ರಂಥವಾಗಿ ಪ್ರಾಚೀನವಾಗಿ ಏನು ಹುಡುಕಿದ್ರು ಗೋ ಒಂದಕ್ಕೆ ಅದು ಇರೋದು. ಅದು ಭಾರತೀಯವಾದ ಶುದ್ಧವಾದ ಗೋತಳಿಗೆ ಮಾತ್ರ ಅದು ತುಂಬಾ ಶ್ರೇಷ್ಠವಾದ ತಳಿ. ಇದರ ಹಾಲನ್ನೇ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಕೂಡ ತಿರುಪತಿ ಅಂತ ಶ್ರೇಷ್ಠವಾದ ತಳಿ ಇದು, ಆಯ್ತಾ. ಮತ್ತೆ ಇದು ಗೃಹಕ್ಕೆ ಮನೆಯವ್ರಿಗೆ ಎಷ್ಟು ಹೊಂದ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಪ್ರೀತಿ ತೋರಿಸುತ್ತೆ, ಅಂತ ವಾತ್ಸಲ್ಯ ತೋರಿಸುತ್ತೆ. ಅವುಗಳನ್ನ ನಾವು ಇವುಗಳನ್ನ ಪೂಜೆ ಮಾಡಿ ಇನ್ನೇನ್ ಬೇಕು ನಮ್ಗೆ. ಇವಾಗ ಗೋ ಪೂಜೆ ಮಾಡೋದ್ರಿಂದ ಮತ್ತೆ ಗೋವುಗಳನ್ನ ಸಾಕೋದ್ರಿಂದ ಏನ್ ಗೊತ್ತೇ, 21 ತಲೆಮಾರು ಕಾಪಾಡುತ್ತೆ. ನಾವು ನಮ್ಮ ಹಿಂದಿನ 10 ತಲೆಮಾರಿನವರು, ನಮ್ಮ ಮುಂದಿನ 10 ತಲೆಮಾರಿನವರು ಏನೇ ಪಾಪಗಳಿದ್ರು ಪರಿಹಾರ ಮಾಡಿ ಎಲ್ರಿಗೂ ಸದ್ಗತಿ ಕೊಡುತ್ತೆ. ಮುಂದಿನ ಒಳ್ಳೊಳ್ಳೆ ಸಂತಾನ ಬೆಳೆಸುತ್ತೆ. ಹಿಂದಿನವರು ದುರ್ಗತಿಗೆ ಹೋಗಿದ್ರೆ ಅವ್ರಿಗೆಲ್ಲ ಸದ್ಗತಿ ಉಂಟಾಗುತ್ತೆ ನಾವು ಮಾಡೋ ಸೇವೆಯಿಂದ. ಮುಂದಿನ ಸಂತತಿ ಚೆನ್ನಾಗಿ ಬೆಳೆಯುತ್ತೆ, ಆರೋಗ್ಯವಂತರಾಗಿ ಎಲ್ಲರೂ ಯಾವುದೇ ದುರ್ಬುದ್ಧಿಗಳಿಲ್ಲದೆ ಸದ್ಬುದ್ಧಿಯಿಂದ ಬೆಳೆಯುವಂಥ ಒಂದು ಸಂತತಿ ಬೆಳೆಯುತ್ತೆ. ಇದೆಲ್ಲ ದೊಡ್ಡದು. ಮತ್ತು ಇಷ್ಟರ ಜೊತೆಗೆ ಇದ್ರ ಸೇವೆ ಮಾಡೋದ್ರಿಂದ ಯುಗದಲ್ಲೂ ಸುಖವಾಗಿರ್ತೀವಿ. ನಾವು ಒಂದಿನ ಹೋಗ್ಬೇಕಲ್ಲ, ಎಲ್ಲಿಗೆ ಹೋಗಬೇಕು, ಭಗವಂತನ ಪಾದಕ್ಕೆ ಹೋಗಿ ಸೇರ್ಬೋದು. ಆ ಸೇರಿಸೋವಂಥ ಕೆಲಸ ಈ ನಮ್ಮ ಗೋ ಸಂಪತ್ತು ಮಾಡುತ್ತೆ. ಎಲ್ಲ ದೃಷ್ಟಿಯಿಂದಲೂ ಇದು ಭೌತಿಕವಾಗಿ, ದೈವಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಊರು ಕ್ಷೇತ್ರದ ದೊಡ್ಡ ಸಂಪತ್ತು ಗೋ ಅನ್ನೋದು. ಅದಕ್ಕೆ ಭಾರತೀಯರ ಧರ್ಮ ಸಾಧನ ಯಾವುದಪ್ಪ ಅಂದರೆ ಗೋಧನ. ಭಾರತೀಯರ ಧರ್ಮಕ್ಕೆ ಸಾಧನಾ ಮಾರ್ಗ ಯಾವುದು ಅಂದರೆ ಗೋಧನ. ಆ ಗೋ ಸಂಪತ್ತನ್ನು, ಗೋಧನವನ್ನು ನಾವು ಉಳಿಸಿದ್ರೆ ಮಾತ್ರನೇ ನಾವು ಇವತ್ತು ನಾವು ಸಮೃದ್ಧರಾಗಕ್ಕೆ ಸಾಧ್ಯ. ಆದ್ದರಿಂದಲೇ ನಮ್ಮ ದೇಶದಲ್ಲಿ ಗೋವಿಗೆ ಅಂಥ ಒಂದು ಮಹತ್ವ ಕೊಟ್ಟಿದ್ದಾರೆ. ನೋಡಿ, ಪ್ರಪಂಚದಲ್ಲಿ ಎಷ್ಟೊಂದು ಜೀವಕೋ ರಾಶಿ ಇದೆ, 84 ಲಕ್ಷ ಜೀವರಾಶಿ ಇದೆ. ಯಾವುದಕ್ಕಾದರೂ ಅದರ ಮೂತ್ರ ಮತ್ತು ಪುರುಷಗಳ ಇವುಗಳನ್ನು ಮಲಗಳನ್ನು ಪವಿತ್ರ ಅಂತ ಎಲ್ಲರೂ ಭಾವಿಸಿದಾರ. ಯಾವುದೇ ಗ್ರಂಥವಾಗಿ ಪ್ರಾಚೀನವಾಗಿ ಏನು ಹುಡುಕಿದ್ರು ಗೋ ಒಂದಕ್ಕೆ ಅದು ಇರೋದು. ಅದು ಭಾರತೀಯವಾದ ಶುದ್ಧವಾದ ಗೋತಳಿಗೆ ಮಾತ್ರ ಅದು ಆ ಒಂದು ಭಾಗ್ಯ ಇರೋದು. ಅಂತಹ ಒಂದು ಇದನ್ನು ತಳಿನ ನಾವು ಉಳಿಸ್ಬೇಕು, ಬೆಳೆಸಬೇಕು, ಅವುಗಳನ್ನು ಸಂರಕ್ಷಿಸಬೇಕು. ಮತ್ತು ಎಲ್ರಿಗೂ ಪರಿಚಯಿಸಿ ನಮ್ಮ ಮುಂದಿನ ಸಂತತಿ. ನೋಡಿ, ಹಿಂದೆ ಏನೋ ನಿಂಗೆ ಬುದ್ಧಿ ಇಲ್ಲ ಅಂದರೆ ದನ ಕಾಯಕ್ಕೆ ಹೋಗು ಅಂತ ಹೇಳ್ತಿದ್ರು. ಅದೊಂದು ಬೈಗಳ ಥರ ಮಾಡಿಬಿಟ್ರು. ವಾಸ್ತವದಲ್ಲಿ ಅಲ್ಲ, ದನ ಕಾಯ್ತಿರೋರೇ ನಿಜವಾದ ಬುದ್ಧಿವಂತರಾಗೋದು, ಬೆಳಗೋದು. ದನ ಕಾಯೋದು ಅನ್ನೋದು, ಮಕ್ಕಳು ದನ ಕಾಯ್ತಾ ಬೆಳೀತಾರಲ್ಲ, ಅವ್ರದ್ದು ಆ ಒಂದು ದನ ಕಾಯೋದು ಅನ್ನೋದು ಒಂದು ದೊಡ್ಡ ನಮ್ಮ ಮಕ್ಕಳನ್ನ ಬೆಳವಣಿಗೆ ಮಾಡುತ್ತೆ. ಅಂಥ ಒಂದು ಕೆಲಸ. ಯಾತಕ್ಕೆ ಅಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ಏನಾದ್ರು ಒಂದು ಪಾಪ ಮಾಡಿಬಿಟ್ಟಿದ್ದೀವಿ ಇವತ್ತು, ತಪ್ಪ ಪರಿಹಾರ ಆಗಬೇಕು ಅಂದರೆ ಬೆಳಗಿನ ಸಂಜೆ ತನಕ ಗವಾನುಗಮನ ಅಂತ, ಗೋವಿನ ಜೊತೆ ಅದನ್ನು ಮೇಯಿಸ್ತಾ ಇರೋ, ನಿನ್ನ ಆವತ್ತಿನ ಪಾಪ ಅನ್ನೋದು ಅಂತ ಹೇಳ್ತಾರೆ. ಅದರಿಂದ ದನ ಕಾಯುತ್ತಾನೇ ವ್ಯಾಸಂಗ ಮಾಡಿ ಎಲ್ಲ ನಮ್ಮ ಪೂರ್ವಜರೆಲ್ಲ ಎಲ್ಲ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಧಾರ್ಮಿಕವಂತರಾಗಿ, ಆರೋಗ್ಯವಂತರಾಗಿ, ಸಿರಿ ಸಂಪತ್ತುಗಳನ್ನು ಬೆಳೆಸ್ಕೊಂಡು ಎಲ್ಲರೂ ಚೆನ್ನಾಗೇ ಜೀವನ ಮಾಡಿದ್ರು. ಇವತ್ತು ನಾವು ಎಲ್ಲವನ್ನು ಕಳ್ಕೊಂಡು ಮಾಡಿದ್ದೀವಿ. ಅದಾಗಬಾರ್ದು. ನಮ್ಮ ಕೈಲಾದ ನಾವು ಮಾಡೋಣ ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಭಗವಂತನ ದಯೆಯಿಂದ ಅಂದರೆ ನಾವು ಹರಿಬ್ರಹ್ಮ ಗೋಸೇವಾ ಟ್ರಸ್ಟ್ ಅಂತ ಮಾಡಿದ್ದೀವಿ. ಅದರ ಮೂಲಕ ನಮ್ಮ ಗೋ ಶಾಲೆಯ ಹೆಸರು ಭಾರತೀಯ ಗೋಧಾಮ ಅಂತ. ಆ ಶಾಲೆಯನ್ನು ಬೆಳೆಸ್ತಾ ಇದ್ದೀವಿ ಎಲ್ಲರ ಸಹಕಾರದಿಂದ. ಕೆಲವು ಸತಿ ದೇಣಿಗೆ ಕೈಯಿಂದನೇ ಹಾಕಲೇಬೇಕು. ಆದರೂ ನಾವು ಎಷ್ಟೇ ಕಷ್ಟ ಆದರೂ ಬೆಳೆಸೋಣ. ಒಂದಿನ ಭಗವಂತ ಸಮೃದ್ಧವಾಗಿ ಕೊಟ್ಟೇ ಕೊಡ್ತಾನೆ, ಬೆಳೆಯುತ್ತೆ ಅನ್ನೋ ಒಂದು ಆಶೆ. ಅನೇಕರು ಪಾಪ ನಮ್ಮ ಕುಟುಂಬದವರು, ಬಂಧು ಮಿತ್ರರು ಎಲ್ಲ ಸಹಕಾರದಿಂದ ನಡೆಸ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ನಾವು ಒಂದು ಒಳ್ಳೆ ಕೆಲಸ ಕೈ ಇಟ್ಟರೆ ಅದು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಆ ಧರ್ಮ ಉಳಿದಿದೆ. ಭಾರತ ದೇಶದಲ್ಲಿ ಧರ್ಮ ಉಳಿದಿದೆ. ಯಾವುದೇ ಧಾರ್ಮಿಕ ಕೆಲಸ ಕೈ ಹಾಕಿದ್ರೆ ಹೆಂಗೋ ಎಲ್ಲರೂ ಸಹಕಾರ ಕೊಡ್ತಾರೆ. ಅವ್ರಿಗೆ ಉತ್ತೇಜನ ಕೊಟ್ಟು, ಶಿಕ್ಷಣ ಕೊಟ್ಟು, ಇದರಿಂದ ಇಂಥ ಒಳ್ಳೆಯದು ಇಂಥದ್ದು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ. ಈ ಕೆಲಸ ಎಲ್ರಿಗೂ ಪ್ರೇರಣಾದಾಯಕ. ಇನ್ನು ತುಂಬಾ ಇದೆ ವಿಷಯ, ಎಷ್ಟು ಬೇಕಾದ್ರೂ ಹೇಳ್ಬೋದು. ಸಂಗ್ರಹವಾಗಿ ತತ್ಕಾಲಿಕ ಸ್ಫೂರ್ತಿ ಏನು ಬಂತು ಅಷ್ಟು ಮಾತ್ರ ಹೇಳಿದ್ದೀನಿ. ಎಲ್ಲ ವಿಧದಲ್ಲೂ ಈ ಒಂದು ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮ ಇಡೀ ಭಾರತ ದೇಶ ಗೋ ಆಧಾರಿತ ಕೃಷಿ ಮೇಲೆ ನಿಂತುಬಿಟ್ರೆ ನಿರುದ್ಯೋಗ ಸಮಸ್ಯೆ ಅನ್ನೋದೇ ಇರಲ್ಲ. ಪ್ರತಿಯೊಬ್ಬರೂ ಉದ್ಯೋಗಿಗಳಾಗಿರ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಆದ್ದರಿಂದ ಅದನ್ನು
ಆ ಒಂದು ಕೆಲಸವನ್ನು ನಾವು ಯಥಾಶಕ್ತಿ ಮಾಡ್ತಾ ಬಂದರೆ ಇವತ್ತಿಲ್ಲ, ಈಗ ಕೆಟ್ಟೋಗಿರೋದಕ್ಕೆ ಇಷ್ಟು ವರ್ಷ ತಗೊಂಡು ಹಾಳು ಮಾಡೋದಕ್ಕೆ ಸರ ಹೋಗ್ಬೇಕಾದ್ರೆ ಅಷ್ಟು ಸುಲಭಕ್ಕಾಗಲ್ಲ, ತುಂಬ ಇನ್ನೂ ಕಾಲ ಹಿಡಿಯುತ್ತೆ. ಈ ಕೆಲಸ ಎಲ್ರಿಗೂ ಪ್ರೇರಣಾದಾಯಕ. ಆದಷ್ಟು ನಾವು ನಮ್ಮ ದೇಸಿ ಹಸುಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ನೋಡಿ, ಇಷ್ಟು ಪುಟ್ಟ ಜಾಗದಲ್ಲಿ ನೀವು ಹಸುಗಳನ್ನ ಸಾಕ್ತಾ ಇದ್ದೀರಾ, ಅದು ಎಷ್ಟು ಮುದ್ದಾಗಿ ಸಾಕಿದೀರಾ. ಅನ್ಕೊಂತೀವಿ ನಮಗ್ ಜಾಗ ಇಲ್ಲ, ನಮ್ಗೆ ಆಗಲ್ಲ, ಏನಿಲ್ಲ, ಆಗದೆ ಇರೋದು ಯಾವ್ದು ಇಲ್ಲ, ಮನ್ಸೊಂದ್ ಮಾಡ್ಬೇಕು ಅಷ್ಟೇ. ಸೊ ಎಲ್ರು ಸಾಕೋಣ, ಆದಷ್ಟು ನಾವು ಸಾಕಕ್ಕಾಗ್ಲಿಲ್ಲ ಅಂದ್ರೂ ಸಾಕೋರಿಗೆ ನಾವು ಪ್ರೋತ್ಸಾಹ ಮಾಡೋಣ, ದೇಣಿಗೆ ಕೊಡೋಣ. ಗೋಶಾಲೆಗಳಿದಾವೆ, ಎಷ್ಟೋ ಗೋಶಾಲೆಗಳು ಜಿನ್ನೈನಂಗ್ ಮಾಡ್ತಿರೋರು, ಅವ್ರಿಗೆ ಗುರ್ತಿಸ್ಬಿಟ್ಟು ಎಷ್ಟೋ ಜನಕ್ಕೆ ಕೊಡೋದಿರುತ್ತೆ, ಬಟ್ ಯಾರಿಗೆ ಕೊಡ್ಬೇಕು ಅಂತ ಗೊತ್ತಿರಲ್ಲ. ಇವ್ರದ್ದು ಗೋಶಾಲೆ ಇದೆ ತಲಕಾಡಲ್ಲಿ, ನಾವು ಕೆಳಗಡೆ ಫೋನ್ ನಂಬರ್ ಹಾಕಿರ್ತೀವಿ, ನೀವು ದೇಣಿಗೆ ಕೊಡ್ಬೋದು ಅವ್ರಿಗೆ. ಆದಷ್ಟು ನಾವು ದೇಸಿ ಹಸುಗಳನ್ನ ಉಳಿಸೋಣ, ಬೆಳೆಸೋಣ. ನಮಸ್ಕಾರ.